ಎಲ್ಲರಿಗೂ ನಮಸ್ಕಾರ. ಇವತ್ತು ಮೌಲಾನಾ ಆಜಾದ್ ಸಂಸ್ಥೆ ವತಿಯಿಂದ ಒಂದು ಸಣ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಗುರುಗಳು ರೆಸ್ಪೆಕ್ಟೆಡ್ ಡಾಕ್ಟರ್ ಬಸವಪುರ ಮಹಾಸ್ವಾಮೀಜಿಯವರಿಗೆ ನಾನು ನಮಸ್ಕರಿಸಿ, ಮಿಲಾದುನ್ ನಬಿ ಅಂದರೆ ನಮ್ಮ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದ ಹುಟ್ಟಿದಬ್ಬ ಆಗಿದೆ ಆಲ್ರೆಡಿ. ಲಾಸ್ಟ್ 5ನೇ ತಾರೀಕಿಗೆ ನಾನು ಇರಲಿಲ್ಲ, ಅಲ್ಲಿ ಹೋಗಿದ್ದೆ. ನಾನು ಮದೀನಾಗೆ ಹೋಗಿದ್ದೆ, ಅವ್ರ ಸಮಾಧಿ ಇದೆಯಲ್ಲ ಅಲ್ಲಿ ಹೋಗಿದ್ದೆ. ಗುರುಗಳು ಗೊತ್ತಿದೆ. ಬಂದ ನಂತರ ಈಗ ನಾವೆಲ್ಲರಿಗೂ ಎಲ್ಲ ಶಾಲೆಯ ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ಲಾಡು ಎಲ್ಲ ಮಾಡಿಸಿದ್ದೀವಿ. ನಮಗೆ ಮನಸ್ಸಾಗಲಿಲ್ಲ, ಗುರುಗಳದ್ದು ಆರೋಗ್ಯ ಸರಿ ಇಲ್ಲ. ಯಾವತ್ತೂ ಆ ಭಾಗದಲ್ಲಿ ಒಂದು ದೊಡ್ಡ ಶಾಲೆಯಲ್ಲಿ ನಾವು ಫಂಕ್ಷನ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ ತಮ್ಮೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ಈ ಸತಿ ಗುರುಗಳದ ಆರೋಗ್ಯ ಸರಿ ಇರಲಿಲ್ಲಲ್ಲ, ಹಾಗಾಗಿ ನಾವು ಒಂದು 2 ನಿಮಿಷದ ಕಾರ್ಯಕ್ರಮ ಜಾಸ್ತಿ ಅಂತ ತೊಗೊಳಲ್ಲ. ಇವತ್ತು ಗುರುಗಳಿಂದ ತಮ್ಮೆಲ್ಲರಿಗೂ ಸ್ವೀಟ್ಸ್ ಎಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾಯಿದ್ದೀವಿ. ದೇವರು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಆರೋಗ್ಯ ಸಿಗಲಿ, ಅದ್ರ ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ, ನೀವು ದೇಶದ ಭವಿಷ್ಯದಲ್ಲಿ ಒಳ್ಳೆ ಸ್ಥಾನದಲ್ಲಿ ಹೋಗಲಿ ಅಂಥೇಳಿ ಅಲ್ಲಾ ಪರಮಾತ್ಮ ದೇವ್ರ ಹತ್ರ ಅವು ಪ್ರಾರ್ಥಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಬಸವಪ್ರಭು ಸ್ವಾಮಿ ಸೆ ಉನ್ಕೆ ಖಯಾಲಾತ್. ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಪ್ರವಾದಿಯವರ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಮಠದ ಶಾಲೆಯಲ್ಲಿ ಇವತ್ತು ನಮ್ಮ ನಸೀರ್ ಅಹಮದ್ ಅವರು ಬಂದುಬಿಟ್ಟು ಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಸಿಹಿ ವಿತರಣೆ ಮಾಡ್ತಾಯಿದ್ದಾರೆ, ನೋಟ್ಬುಕ್ ವಿತರಣೆ ಮಾಡ್ತಾಯಿದ್ದಾರೆ. ಇದು ತುಂಬ ಒಳ್ಳೆಯ ಕಾರ್ಯ. ಅವರಲ್ಲಿರುವಂಥ ಒಂದು ಒಳ್ಳೆಯ ಗುಣಗಳನ್ನು ನೋಡಿ ನಾವು ಮಠದ ಅವ್ರನ್ನ ಮೆಂಬರನ್ನಾಗಿ ಮಾಡ್ಕೊಂಡಿದ್ದೀವಿ. ಮಠ ಅನ್ನುವಂಥದ್ದು ಇದು ಬಸವ ಪರಂಪರೆಯ ಮಠ, ವಿರಕ್ತ ಮಠ. ಬಸವಣ್ಣ ಅವತ್ತೇ ಹೇಳಿದ್ದಾರೆ, ಯಾರೇ ಇರಲಿ ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಎಂದೆನಿಸಯ್ಯ, ಇವನಾರವ 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 ಎಂದೆನಿಸಿದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ರೀತಿಯಾಗಿ ಒಂದು ವಿಶ್ವ ಕುಟುಂಬ ಭಾವನೆಯನ್ನು ಅವತ್ತೇ ನೀಡಿದ್ದಾರೆ. ಹಾಗೆ ನಾವು ಪ್ರವಾದಿಗಳ ಒಂದು ಹಬ್ಬವನ್ನು ಮಕ್ಕಳಿಗೆ ಸಿಹಿ ವಿತರಣೆ ಮಾಡೋರ ಮುಖಾಂತರ ನಾವು ಸಹ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಪ್ರವಾದಿಗಳು ಇರ್ಬೋದು, ಬಸವಣ್ಣನವರು ಇರ್ಬೋದು, ಯೇಸು ಕ್ರಿಸ್ತರು ಇರ್ಬೋದು, ಜಗತ್ತಿನ ದಾರ್ಶನಿಕರು ಇರೋದು ಮಾನವ ಕುಲದ ಒಳಿತಿಗಾಗಿ. ಅವರು ನೀಡಿರುವಂಥ ಸಂದೇಶಗಳನ್ನು ಎಲ್ಲರೂ ಪಾಲನೆ ಮಾಡಿದರೆ ಸಮಾಜದಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ಇನ್ನೊಬ್ಬರಿಗೆ ಒಳಿತನ್ನು ಮಾಡ್ತಾ ಹೋಗೋಣ. ಎಷ್ಟು ಸಾಧ್ಯ ಆಗುತ್ತೋ ನಾವು ಮಾನವ ಜನ್ಮ ದೊಡ್ಡದು, ಅದಕ್ಕಿಂತ ದೊಡ್ಡದು ಯಾವುದು ಅಂದರೆ ಮಾನವೀಯತೆ ದೊಡ್ಡದು. ಮಾನವೀಯತೆಯಿಂದ ನಾವು ವರ್ತನೆಯನ್ನು ಮಾಡೋಣ, ಮಾನವೀಯತೆಯನ್ನು ನಾವು ತೋರಿಸ್ತಾ ಹೋಗೋಣ. ಆಗ ಸಮಾಜದಲ್ಲಿ ಇನ್ನೂ ಒಳಿತನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ, ಪ್ರವಾದಿಯವರು ಅಂತಹ ಒಂದು ಶಕ್ತಿಯನ್ನು ಎಲ್ಲರಿಗೂ ನೀಡಲಿ, ಅಂತಹ ಒಂದು ಬುದ್ಧಿಯನ್ನು ನೀಡಲಿ, ದಾರ್ಶನಿಕರು ಬಸವಣ್ಣವರು ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇವೆ. ಧನ್ಯವಾದಗಳು.